ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಡ್ಜ್ ಲೋಕ. ಫ್ರೆಂಡ್ಸ್, ಒಬ್ಬ ವ್ಯಕ್ತಿ ಒಂದು ಕಾಲದಲ್ಲಿ ನಮ್ಮನ್ನು ನೋಡಿದರೆ ತುಂಬಾ ಬೆಲೆ ಕೊಡ್ತಾ ಇರ್ತಾನೆ. ಹಾಗೆ ನಮ್ಮನ್ನು ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇರ್ತಾನೆ. ಅದೇ ರೀತಿ ನಾವು ಕೂಡ ಅಷ್ಟೇ ಅಂತಹ ವ್ಯಕ್ತಿಗೆ ನಮ್ಮ ಮನಸ್ಸಲ್ಲಿ, ಮನೆಯಲ್ಲಿ, ಜೀವನದಲ್ಲಿ ಒಂದು ವಿಶೇಷವಾದಂತಹ ಸ್ಥಾನವನ್ನು ಕೊಟ್ಟಿರ್ತೀವಿ. ಅದೇ ರೀತಿ ಅಪಾರವಾದಂತಹ ನಂಬಿಕೆನ ಆ ಒಂದು ವ್ಯಕ್ತಿಯ ಮೇಲೆ ನಾವು ಇಟ್ಟಿರ್ತೀವಿ. ಆದರೆ ಸಡನ್ನಾಗಿ ಅಂತಹ ವ್ಯಕ್ತಿ ನಮಗೆ ಬೆಲೆನ ಕೊಡೋದನ್ನು ಕಡಿಮೆ ಮಾಡಿಬಿಡ್ತಾನೆ. ಅದೇ ರೀತಿ ಗೌರವ ಕೊಡಲ್ಲ, ನಮ್ಮನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಮ್ಮನ್ನು ದ್ವೇಷಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಕ್ಕಿಂತ ಆ ಥರ ನಡ್ಕೊಳ್ತಾ ಇರ್ತಾನೆ. ಒಂಥರ ನಮ್ಮನ್ನು ಶತ್ರುವಿಗಿಂತ ಕಡೆ ನಮ್ಮನ್ನು ನೋಡ್ತಾ ಇರ್ತಾನೆ. ಸಡನ್ನಾಗಿ ಈ ಎಲ್ಲ ಚೇಂಜಸ್ ಅಂತಹ ವ್ಯಕ್ತಿಯಲ್ಲಿ ಕಂಡುಬರುತ್ತೆ. ಆವಾಗ ನಮ್ಮ ಮೇಲೆ ಏನು ನಮ್ಮ ಮನಸ್ಸು ಮೇಲೆ ಪರಿಣಾಮ ಬೀರುತ್ತೆ. ನಮ್ಮ ಮನಸ್ಸಿಗೆ ತುಂಬಾ ನೋವಾಗುತ್ತೆ, ತುಂಬಾ ಬೇಜಾರಾಗುತ್ತೆ. ಏನೋ ಗೊತ್ತಿಲ್ಲ, ಅಂತಹ ವ್ಯಕ್ತಿಗೆ ಏನು ಸಮಸ್ಯೆ ಆಗಿರುತ್ತೋ ಗೊತ್ತಿಲ್ಲ. ಮೇ ಬಿ ಅದು ಸಹವಾಸ ದೋಷ ಆಗಿರ್ಬೋದು, ಅಥವಾ ಅವನ ಒಂದು ಮೂಲತಃ ನೇಚರ್ ಆಗಿರ್ಬೋದು. ಅವನಿಗೆ ಆ ಥರ ಏನೋ ಚೇಂಜಸ್ ಕಂಡು ಬಂದಿರುತ್ತೆ. ಆದರೆ ಅಂತಹ ಆ ಒಂದು ವ್ಯಕ್ತಿಯಲ್ಲಿ ಬದಲಾವಣೆಯಾದಂತಹ ನಡವಳಿಕೆಗಳಿಂದ ನಮ್ಮ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ನಮ್ಮ ಶಕ್ತಿ ಕುಂದು ಹೋದಂಗಾಗುತ್ತೆ. ನಮ್ಮ ಮಾನಸಿಕ ಸ್ಥಿತಿ, ನಾವು ನೋವಿನಿಂದ ಬಳಲ್ತಾ ಇರ್ತೀವಿ. ನಮ್ಮ ಮಾನಸಿಕ ಸ್ಥಿತಿ ಕುಗ್ಗಿ ಹೋಗಿರುತ್ತೆ. ಇಂತಹ ಸಂದರ್ಭದಲ್ಲಿ ನಾವು ಕೆಲವೊಂದು ಸೈಕಾಲಜಿಕಲ್ ಟ್ರಿಕ್ಸ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅದ್ಭುತವಾದಂತಹ ಸೈಕಾಲಜಿಕಲ್ ಟ್ರಿಕ್ಸ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮನ್ನು ಮತ್ತೆ ಇಂತಹ ನೋವಿನಿಂದ ಹೊರಗೆ ಬರ್ಬೋದು. ಅದೇ ರೀತಿ ನಮ್ಮ ಶಕ್ತಿಯನ್ನು ನಾವು ಹೊರಗೆ ಹಾಕುವಂತಹ ಕೆಲವೊಂದು ಉಪಾಯಗಳನ್ನು ಈ ಒಂದು ಸೈಕಾಲಜಿಕಲ್ ಟ್ರಿಕ್ಸ್ ನಮಗೆ ನೀಡುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಅಂತಹ ಸೈಕಾಲಜಿಕಲ್ ಟ್ರಿಕ್ಸ್ ಯಾವುದು ಅಂತ ನಾವು ತಿಳಿದುಕೊಳ್ಳೋಣ. ಕೆಲವೊಬ್ಬರು ಏನು ಮಾಡ್ತಾರೆ, ನಮ್ಮ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡ್ಕೊತಾರೆ. ನಾವೆಷ್ಟೇ ಒಳ್ಳೇದು ಮಾಡಲಿ, ನಾವೆಷ್ಟೇ ಸಹಾಯ ಮಾಡಲಿ, ನಾವೆಷ್ಟೇ ಅವ್ರಿಗೆ ಒಳ್ಳೆಯ ಸ್ಥಾನ ಕೊಟ್ಟಿರಲಿ, ನಾವು ಎಷ್ಟೇ ಅವ್ರಿಗೆ ಜೀವನದಲ್ಲಿ ನಾವು ಎಷ್ಟೇ ಸ್ಯಾಕ್ರಿಫೈಸ್ ಮಾಡಿರಲಿ, ಅವ್ರಿಗೋಸ್ಕರ ಏನೇ ತ್ಯಾಗ ಮಾಡಿರಲಿ, ನಮ್ಮ ಸಮಯವನ್ನು ಹಾಕಿರ್ತೀವಿ. ನಮ್ಮ ಒಂದು ಏನಂದರೆ ನಮ್ಮ ಮಾನಸಿಕ ಸ್ಥಿತಿ ಅಂದರೆ ನಾವು ಅವ್ರನ್ನ ನಂಬಿಟ್ಟಿರ್ತೀವಿ, ಸಂಪೂರ್ಣವಾಗಿ ಅವ್ರನ್ನ ನಂಬಿಟ್ಟಿರ್ತೀವಿ. ಈ ಥರ ಆದಾಗ ನಮ್ಮ ಒಳ್ಳೆಯತನವನ್ನು ಕೆಲವೊಬ್ರು ಏನು ಮಾಡ್ತಾರೆ, ಮಿಸ್ಯೂಸ್ ಮಾಡ್ಕೊಂಡು ಬಿಡ್ತಾರೆ. ಹಾಗಂತ ನಮ್ಮ ಒಳ್ಳೆಯತನವನ್ನು ಮಿಸ್ಯೂಸ್ ಮಾಡ್ಕೊತಾರೆ ಅಂತ ನಾವು ಅಷ್ಟಕ್ಕೆ ಸುಮ್ಮನೆ ಇರಬಾರ್ದು. ಹಾಗೆ ನಮಗೆ ಕೆಲವೊಂದು ನೆಗೆಟಿವ್ ಅನುಭವಗಳು ಇಂಥ ವ್ಯಕ್ತಿಗಳಿಂದ ಆಗುತ್ತೆ. ಅದರಿಂದ ನಾವು ಸೋತು ಸುಣ್ಣವಾಗಿ ಕೂಡಬಾರ್ದು. ನಾವೇನು ಮಾಡಬೇಕು ಅಂದರೆ, ಮೊದಲು ನಾವು ಅಂತಹ ವ್ಯಕ್ತಿಗಳಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿಬೇಕು. ಹಾಗೆ ನಮ್ಮನ್ನು ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಹ ವ್ಯಕ್ತಿ ಮುಂದೆ ಇಲ್ಲ, ಏನಾಗಿದೆ, ಏನು ಪ್ರಾಬ್ಲಮ್ ಆಗಿದೆ, ಯಾಕೆ ಈ ಥರ ಮಾಡ್ತಾ ಇದ್ದಾನೆ ಇಂಥ ವ್ಯಕ್ತಿ, ಮೊದಲನ್ನ ಹೀಗಿದ್ದ, ತುಂಬ ಬೇಜಾರಾಗ್ತಾ ಇದೆ ಅಂತ ಮತ್ತೆ ನಮ್ಮನ್ನು ನಾವು ಒಳ್ಳೆಯವರನ್ನಾಗಿ ಮತ್ತೆ ಅವನ ಎದುರಿಗೆ ಹೋಗಿ ಪ್ರೂವ್ ಮಾಡ್ಕೊಳ್ತಾ ಹೋದರೆ ಏನು ಯೂಸ್ ಇಲ್ಲ. ಯಾಕೆಂದರೆ ಅಂಥ ಮನುಷ್ಯನ ಅಥವಾ ಅಂಥ ವ್ಯಕ್ತಿಯ ಮನಸ್ಸಲ್ಲಿ ಮೃಗತ್ವ ಅನ್ನೋದು ಬಂದುಬಿಟ್ಟಿರುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವು ಎಷ್ಟೇ ನೀವು ಮಾಡಿರಿ, ಅವನಿಗೆ ಏನೇ ಮಾಡಿರಿ, ಎಷ್ಟೇ ನೀವು ಏನೋ ಅಂತಾರಲ್ಲ, ಬೋರ್ಗಲ್ ಮೇಲೆ ಎಷ್ಟೇ ನೀರು ಸುರಿದ್ರೂ ವೇಸ್ಟ್, ಅದು ನೀರು ಹಾಳಾಗೋಗುತ್ತೆ ಅಷ್ಟೇ. ಒಂಥರ ಬೋರ್ಗಲ್ ಮೇಲೆ ನೀರು ಸುರಿದಾಗೆ. ಅಂತಹ ವ್ಯಕ್ತಿಗಳನ್ನು ಮತ್ತೆ ನಂಬೋದು ಬೋರ್ಗಲ್ ಮೇಲೆ ನೀರು ಸುರಿದಂಗೆ. ಹಾಗಾಗಿ ನಿಮ್ಮನ್ನು ನೀವು, ನಿಮ್ಮ ಮನಸ್ಥಿತಿಯನ್ನು ಅಂತಹ ವ್ಯಕ್ತಿಗಳಿಂದ ರಕ್ಷಿಸ್ಕೊಳ್ಬೇಕಾಗುತ್ತೆ. ಕೆಲವೊಂದು ಸಾರಿ ಮೇ ಬಿ ಅವನ ಒಂದು ಕೆಲಸ ಮುಗಿದಿರುತ್ತೆ, ನಮ್ಮ ಕಡೆಯಿಂದ ಅವನಿಗೆ ಏನು ಅವಶ್ಯಕತೆ ಇರುತ್ತೆ, ಅಂತಹ ಕೆಲಸ ಅವಶ್ಯಕತೆ ಮುಗಿದಿರುತ್ತೆ. ಮತ್ತು ಅವನು ನಿಮ್ಮ ಹತ್ರ ಬರೋ ಚಾನ್ಸಸ್ ಇರುತ್ತೆ. ಮತ್ತೆ ಅವನಿಗೇನಾದರೂ ಕೆಲಸ ಬಂದರೆ, ಅವಶ್ಯಕತೆ ಇದ್ದರೆ, ಎಂಥ ಸಿಚುವೇಷನಲ್ಲೂ ಕೂಡ ಮತ್ತೆ ಅವನು ನಿಮ್ಮ ಬಳಿ ಬರೋವಂಥ ಸಾಧ್ಯತೆ ಇರುತ್ತೆ. ಅವಾಗೇನಾದರೂ ನೀವು ಅವ್ರು ಹೇಳ್ದಂಗೆ ಕೇಳದೆ ಹೋದರೆ, ಅವರ ಅವಶ್ಯಕತೆಗಳನ್ನು ನೀವು ಪೂರೈಸದೆ ಹೋದರೆ, ನಿಮ್ಮ ಏನೋ ಅಂತಹ ಸಂದರ್ಭದಲ್ಲಿ ಕಷ್ಟಗಳು ಬಂದಿರುತ್ತೆ, ನಿಮ್ಮನ್ನು ನೀವೇ ಸಂಭಾಳಿಸ್ಕೊಳ್ಳೋಕೆ ಆಗದಿರೋಂತಹ ಸ್ಥಿತಿಲಿ ನೀವಿರ್ತೀರ. ಅಂತಹ ಸ್ಥಿತಿಲಿ ಅವನು ಮತ್ತೆ ನಿಮ್ಮ ಒಂದು ಅವಶ್ಯಕತೆ ಬಯಸಿ ಬಂದಾಗ ನೀವು ಏನೂ ಅವನಿಗೆ ಅಷ್ಟೊಂದು ಸಹಾಯ ಮಾಡುವಂಥ ಸ್ಥಿತಿಯಲ್ಲಿ ಇಲ್ಲ, ಅವನ ಕೆಲಸಗಳನ್ನು ಮಾಡಿಕೊಡುವ ಸ್ಥಿತಿಲಿ ನೀವು ಇಲ್ಲ ಅಂತ ಆದಾಗ ಅವನಿಗೆ ಇನ್ನೂ ನಿಮ್ಮ ಮೇಲೆ ಕೋಪ, ನಿಮ್ಮ ಮೇಲೆ ಶತ್ರುತ್ವ ಬೆಳೆದು ಹೋಗುತ್ತೆ. ಅಂತಹ ವ್ಯಕ್ತಿಗಳಿಗೆ ನೀವೇನು ಮಾಡಿದರೂ ಬೋರ್ಗಲ್ ಮೇಲೆ ನೀರು ಸುರಿದ ಹಾಗೆ. ಹಾಗಾಗಿ ಇಂತಹ ವ್ಯಕ್ತಿಗಳಿಂದ ನೀವು ಅನುಭವ ಪಡೆದಿರ್ತೀರಲ್ವ, ಹಾಗಾಗಿ ನೀವು ಆದಷ್ಟು ಅಂತಹ ವ್ಯಕ್ತಿಗಳಿಂದ ಒಂದು ಹೆಜ್ಜೆ ಹಿಂದಕ್ಕೆ ಸರಿಯೋದು ಉತ್ತಮ. ಅದೇ ರೀತಿ ಅವ್ರಿಗೆ ಸ್ವಲ್ಪ ಕಡಿಮೆ ಪ್ರಾಶಸ್ತ್ಯ ನೀಡಬೇಕಾಗುತ್ತೆ. ಅಂದರೆ ಇಂಪಾರ್ಟೆನ್ಸ್ ಕಮ್ಮಿ ಕೊಡಬೇಕು ಅವ್ರಿಗೆ. ಅಂತಹ ಸಂದರ್ಭದಲ್ಲಿ ಕಮ್ಮಿ ಇಂಪಾರ್ಟೆನ್ಸ್ ಕೊಡಬೇಕು. ಅದೇ ರೀತಿ ಆದಷ್ಟು ಅಂಥವರಿಂದ ಅಂತರವನ್ನು ಸೃಷ್ಟಿಸ್ಕೊಳ್ಬೇಕಾಗುತ್ತೆ. ನಮಗೆ ನಾವೇ ಅಂತರವನ್ನು ಸೃಷ್ಟಿಸ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ.
ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯ ಹತ್ತಿರ ಇದ್ದಾಗ ಅಂಥವನ ಬೆಲೆ ಗೊತ್ತಾಗಲ್ಲ. ಯಾವಾಗ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ದೂರ ಸರಿತಾನೋ, ತುಂಬ ದಿನ ದೂರ ಹೋಗ್ಬಿಡ್ತಾನೋ, ಅಂತಹ ಸಂದರ್ಭದಲ್ಲಿ ಅಂಥ ವ್ಯಕ್ತಿಯ ಒಂದು ಬೆಲೆ ಗೊತ್ತಾಗುತ್ತೆ, ವ್ಯಕ್ತಿಯ ಬೆಲೆ ಗೊತ್ತಾಗುತ್ತೆ. ಹಾಗಾಗಿ ಅಂತರವನ್ನು ಸೃಷ್ಟಿಸ್ಕೊಳ್ಬೇಕಾಗುತ್ತೆ, ಕ್ರಿಯೇಟ್ ಮಾಡ್ಕೋಬೇಕು. ಅಂತಹ ಸಂದರ್ಭದಲ್ಲಿ ಯಾವಾಗ ನೀವು ಅಂತರವನ್ನು ಕಾಯ್ದುಕೊಳ್ತಿರೋ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ಅಬ್ಸರ್ವ್ ಮಾಡ್ತಾನೆ. ಯಾವಾಗ ನಾವು ಅವೈಲೇಬಲ್ ಇದ್ದಾಗ ನಮ್ಮನ್ನು ನಿರ್ಲಕ್ಷಿಸ್ತಾನೆ, ಅದೇ ನಾವು ದೂರ ಆದಮೇಲೆ ಅವನಿಗೆ ನಮ್ಮ ಬೆಲೆ ಗೊತ್ತಾಗುತ್ತೆ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಬೆಲೆ ಗೊತ್ತಾಗುತ್ತೆ ಅಂತ ಹೇಳಲ್ಲ ನಾನು, ಬಟ್ ಏನಂದರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅವನಿಗೆ. ನಾವು ಮೊದಲು ಹೇಗಿದ್ವಿ, ನಂತರ ಯಾಕೆ ಹೀಗಾದ್ವಿ, ನಾವು ನಂತರ ಯಾಕೆ ಏನು ಡಿಫ್ರೆನ್ಸ್ ಇದೆ ಅಂತ ಅವನು ಇದನ್ನು ಮಾಡ್ತಾನೆ, ಅಷ್ಟೇ ಫೀಲ್ ಮಾಡ್ತಾನೆ. ಇಲ್ಲಿ ಫೀಲ್ ಮಾಡ್ತಾನೆ ಇನ್ನೊಬ್ಬ ವ್ಯಕ್ತಿ ಅಂದ ಮಾತ್ರಕ್ಕೆ ನಾವೇನು ಅವನ ಫೀಲಿಂಗ್ಸ್ ಜೊತೆ ಆಟಾಡಬೇಕು ಅಂತ ಇಲ್ಲ, ಯಾರ ಫೀಲಿಂಗ್ಸ್ ಜೊತೆನೂ ಆಟಾಡಬಾರ್ದು, ಓಕೆನಾ. ನಾವು ಇನ್ನೊಬ್ಬ ವ್ಯಕ್ತಿಯ ಫೀಲಿಂಗ್ಸ್ ಜೊತೆ ನಾವು ಆಟಾಡ್ತಾ ಇಲ್ಲ. ನಾವು ಅಂತರವನ್ನು ಕಾಯ್ದುಕೊಳ್ತೀವಿ ಅಂದರೆ ಫೀಲಿಂಗ್ಸ್ ಜೊತೆ ಆಟಾಡ್ತಾ ಇಲ್ಲ. ಬಟ್ ಏನಂದರೆ ನಮ್ಮ ಒಂದು ಮನಸ್ಥಿತಿಯನ್ನು ನಾವು ಅಂತಹ ವ್ಯಕ್ತಿಗಳಿಂದ ರಕ್ಷಿಸ್ಕೊಳ್ಬೇಕಾಗುತ್ತೆ. ನಮ್ಮ ಜೀವನವನ್ನು, ನಮ್ಮ ಮನಸ್ಥಿತಿನ ನಾವು ರಕ್ಷಿಸ್ಕೊಳ್ಬೇಕಾಗುತ್ತೆ. ಯಾವಾಗ ನಮ್ಮ ಮನಸ್ಥಿತಿ ನಾವು ರಕ್ಷಿಸ್ಕೊಳ್ತೀವಿ, ನಾವು ಯಾವಾಗ ನಮ್ಮ ಮನಸ್ಸಿನ ಹಿಡಿತದಲ್ಲಿ, ಸ್ಥಿಮಿತದಲ್ಲಿ ಇರ್ತೀವಿ, ಆವಾಗ ನಮ್ಮ ದೇಹನೂ ಕೂಡ ಸುರಕ್ಷಿತವಾಗಿರುತ್ತೆ. ಅಂದರೆ ಆರಾಮಾಗಿರ್ತೀವಿ. ನಾವು ಇಲ್ಲದೇ ಇರೋವಂತಹ ಟೆನ್ಷನ್ ಇರಲ್ಲ, ಆರೋಗ್ಯದ ಸಮಸ್ಯೆಗಳು ಬರಲ್ಲ, ನಾವು ಆರಾಮಾಗಿರ್ತೀವಿ ಅಂತ ಅರ್ಥ. ಇನ್ನು ನಮ್ಮ ಎನರ್ಜಿನ ನಾವು ಸೇವ್ ಮಾಡ್ಕೊಂಡಂಗೆ, ಅಂಥ ವ್ಯಕ್ತಿಗಳಿಂದ ನಾವು ದೂರ ಉಳಿಯೋದ್ರಿಂದ ನಮ್ಮ ಎನರ್ಜಿನ ನಾವು ಸೇವ್ ಮಾಡ್ಕೋತೀವಿ. ಅದೇ ರೀತಿ ಅವರ ಬಗ್ಗೆ ಯೋಚನೆ ಮಾಡಿ ಮನಸ್ಥಿತಿನ ಹಾಳು ಮಾಡ್ಕೊಂಡಿರ್ತೀವಲ್ವ, ಅಂತಹ ಸಂದರ್ಭದಲ್ಲಿ ನಾವು ಸ್ವಲ್ಪ ದೂರ ಉಳಿದಾಗ ಏನಾಗುತ್ತೆ, ನಮ್ಮ ಮನಸ್ಥಿತಿ ನಮ್ಮ ಸ್ಥಿಮಿತದಲ್ಲಿ ಸಿಗುತ್ತೆ, ನಮ್ಮ ಮನಸ್ಸು ನಮ್ಮ ಸ್ಥಿಮಿತಕ್ಕೆ ಬರುತ್ತೆ, ನಮ್ಮ ಹಿಡಿತಕ್ಕೆ ಬರುತ್ತೆ. ಅದೇ ರೀತಿ ಆಗ ನಾವು ಬೇರೆಯವರ ಬಗ್ಗೆ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋಕ್ಕಿಂತ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಮನಸ್ಸಿನ ಬಗ್ಗೆ, ನಮ್ಮ ಒಂದು ಬೆಳವಣಿಗೆಯ ಬಗ್ಗೆ ನಾವು ಯೋಚಿಸಬೇಕು ಅಂತಹ ಸಂದರ್ಭದಲ್ಲಿ. ಅದೇ ರೀತಿ ನಮಗೆ ಸಂತೋಷ ನೀಡುವಂತಹ ಕೆಲಸ ಮಾಡಬೇಕು. ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನಿಮಗೋಸ್ಕರ ನೀವು ಬದುಕಬೇಕಾಗುತ್ತೆ. ನಿಮ್ಮ ಸಂತೋಷ ಅಂದರೆ ನಿಮಗೆ ಸಂತೋಷ ನೀಡುವಂತಹ ಕೆಲಸಗಳನ್ನು ನೀವು ಮಾಡಬೇಕು. ಲೈಫಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋಷ್ಟು ಯಾರೂ ಕೂಡ ನಿಮ್ಮನ್ನು ಪ್ರೀತಿಸೋದಿಲ್ಲ. ಹಾಗಾಗಿ ಮೊದಲು ನಿಮಗೆ ನೀವು ಪ್ರಾಶಸ್ತ್ಯ ಕೊಡಬೇಕು, ನಿಮಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ. ಹಾಗೆ ನಿಮ್ಮನ್ನು ನೀವು ಸುಧಾರಿಸ್ಕೊಳ್ಬೇಕು, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು. ಫಿಸಿಕಲಿ ಆಗಿರ್ಬೋದು, ಇಂಟರ್ನಲಿ ಆಗಿರ್ಬೋದು, ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕು. ಅದೇ ರೀತಿ ಗ್ರೋತ್ ಆಗಬೇಕು. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಏನಾದರೂ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮನ್ನು ನೀವು ಗ್ರೋ ಆಗೋಕ್ಕೆ ಬಿಡಬೇಕು. ನಿಮಗೆ ಗ್ರೋತ್ ಆಗೋಕ್ಕೆ ಏನೆಲ್ಲ ಬೇಕು ಎಲ್ಲವನ್ನು ನೀವು ಅಂತಹ ಕೆಲಸಗಳನ್ನು ಮಾಡಬೇಕಾಗುತ್ತೆ. ನೀವು ಯಾವಾಗ ಬದಲಾಗಿ ಮುಂದೆ ಬರ್ತೀರೋ, ಮುಂದೆ ಒಂದಿನ ಹೆಚ್ಚಿನ ಒಂದು ಒಳ್ಳೆಯ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ನಿಲ್ತಿರೋ, ಆವಾಗ ಎಲ್ಲರ ಮುಂದೆ ನೀವು ಹೈಲೈಟ್ ಆಗ್ತೀರಾ, ಆಕರ್ಷಣೆಗೆ ಒಳಗಾಗ್ತೀರಾ. ಅಂದರೆ ನೀವು ಆಕರ್ಷಣೆಗೆ ಒಳಗಾಗಲ್ಲ, ನಿಮ್ಮನ್ನು ನೋಡಿ ಬೇರೆಯವರಿಗೆ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಓಕೆ, ಬೇರೆಯವರು ನಿಮ್ಮನ್ನು ನೋಡ್ತಾರೆ, ಆವಾಗ ಎಲ್ಲರ ಮುಂದೆ ನೀವು ಹೈಲೈಟ್ ಆಗ್ತೀರಾ. ಅದೇ ರೀತಿ ಜನ ನಿಮ್ಮಲ್ಲಿರುವಂತಹ ನಿಮ್ಮ ಪವರ್ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ನೀವು ಆದಂತಹ ಗ್ರೋತ್ ಆಗಿರ್ಬೋದು, ರ್ಯಾಪಿಡ್ ಗ್ರೋತ್ ಆಗಿರ್ಬೋದು, ಈವನ್ ನಿಮ್ಮ ಸ್ಟ್ರೆಂತ್, ಈ ಎಲ್ಲವನ್ನು ಜನ ನಿಮ್ಮಲ್ಲಿ ಗಮನಿಸ್ತಾರೆ. ಆಗ ಅಂತಹ ಸಂದರ್ಭದಲ್ಲಿ ಎಲ್ಲ ಜನ ನಿಮ್ಮ ಹತ್ರ ತಿರುಗಿ ನೋಡುವಾಗ ಆ ಒಬ್ಬ ವ್ಯಕ್ತಿ ಯಾರು ಹಿಂದೆ ಸರಿದಿರ್ತಾನೋ, ನಿಮ್ಮನ್ನು ನೋಡಿ ನಿಮಗೆ ಅಗೌರವ ಕೊಟ್ಟಿರ್ತಾನೋ, ಯಾವ ವ್ಯಕ್ತಿ ನಿಮಗೆ ಬೆಲೆ ಕೊಟ್ಟಿರಲ್ವೋ ಅಂಥ ವ್ಯಕ್ತಿ ನಿಮಗೆ ಹತ್ತಿರ ಆಗ್ತಾನೆ ಅಂತ ನಾನು ಹೇಳ್ತಾ ಇಲ್ಲ. ಹತ್ತಿರ ಆದರೂ ಮತ್ತೆ ಸೇರಿಸ್ಬೇಡಿ. ಅಂತಹ ವ್ಯಕ್ತಿ ಅಟ್ಲೀಸ್ಟ್ ಮತ್ತೆ ಅಂತಹ ಜನರ ಗುಂಪಿನ ನಡುವೆ ಅವನು ಕೂಡ ನಿಮ್ಮನ್ನು ತಿರುಗಿ ನೋಡ್ತಾನೆ. ಅಯ್ಯೋ, ಹಿಂಗಿದ್ದವನು ಹಿಂಗಾದ್ರು ಅಂತ ಮತ್ತೆ ತಿರುಗಿ ನೋಡ್ತಾನೆ. ಸಾಕು, ಅಷ್ಟು ಅವನಿಗೆ ನೀಡುವಂತಹ ಒಂದು ಉತ್ತರ, ದೊಡ್ಡದಾದಂಥ ಉತ್ತರ ಅಷ್ಟು ಸಾಕು. ಇದರ ಅರ್ಥ ನೀವು ಇನ್ನೊಬ್ಬರ ಗಮನ ಸೆಳೆಯೋದಕ್ಕಾಗಲಿ, ಇನ್ನೊಬ್ಬರಿಗೆ ಸಮಯವನ್ನು ಮೀಸಲಿಡೋದಕ್ಕಾಗಲಿ, ಇನ್ನೊಬ್ಬರ ಗೌರವವನ್ನು ಪಡೆಯೋದಕ್ಕಾಗಲಿ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲ ನಿಮಗೋಸ್ಕರ ಮಾಡಿಕೊಂಡಿದ್ದು. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬ ವ್ಯಕ್ತಿ ನಿಮಗಿಷ್ಟೆಲ್ಲ ಅವಮಾನ, ಏನಾದರೂ ನಿಮಗೆ ಗೌರವ ಕೊಡಲ್ಲ, ಬೆಲೆ ಕೊಡಲ್ಲ, ಎಲ್ಲ ಒಂದು ಕಾಲದಲ್ಲಿ ಚೆನ್ನಾಗಿದ್ದು ಸಡನ್ನಾಗಿ ನಿಮ್ಮಿಂದ ದೂರ ಸರಿತಾನೆ ಅಂದಾಗ ಅಂಥವರಿಗೆ ಈ ರೀತಿಯಲ್ಲಿ ನೀವು ಉತ್ತರ ಕೊಡಬೇಕಾಗುತ್ತೆ. ಅದು ಬಿಟ್ಟು ನೀವು ಅವ್ರದ್ದೇ ಯೋಚನೆಯಲ್ಲಿ ನಿಮ್ಮ ಮನಸ್ಥಿತಿನ ಹಾಳು ಮಾಡಿಕೊಂಡು ಮತ್ತೆ ನೀವು ಅವ್ರ ಮುಂದೆ ಪ್ರೂವ್ ಮಾಡ್ತಾ ಕುಂತ್ರೆ ಅದರಿಂದ ನಿಮ್ಮ ಎನರ್ಜಿ ವೇಸ್ಟ್, ನಿಮ್ಮ ಟೈಮ್ ವೇಸ್ಟ್, ಟೋಟಲಾಗಿ ನಿಮ್ಮ ಲೈಫೇ ವೇಸ್ಟ್ ಆಗೋಗುತ್ತೆ.
ಇಂತಹ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಹೋಗಿದ್ದರೆ ಖಂಡಿತವಾಗಿಯೂ ಅಂಥ ವ್ಯಕ್ತಿಗಳಿಂದ ನಾವು ದೊಡ್ಡ ಪಾಠವನ್ನು ಕಲಿಬೇಕೇ ಹೊರತು ಪಾತಾಳಕ್ಕೆ ಬೀಳಬಾರ್ದು. ಇಂತಹ ಬೆಲೆ ಕೊಡದಂತಹ ವ್ಯಕ್ತಿಗಳ ನಡುವೆ ನಾವು ಅವರಿಂದ ಏನು ನೆಗೆಟಿವ್ ನಾವೇನು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವೋ ಅಂತಹ ನೆಗೆಟಿವ್ ಅನುಭವಗಳನ್ನು ನಾವು ಪಾಸಿಟಿವ್ ಗ್ರೋತ್ ಆಗಿ, ಅಂದರೆ ಸಕಾರಾತ್ಮಕ ಬೆಳವಣಿಗೆಯಾಗಿ ನಾವು ಪರಿವರ್ತನೆ ಮಾಡಿಕೊಂಡು ಕನ್ವರ್ಟ್ ಮಾಡಿಕೊಂಡು ನಾವು ಎದ್ದು ನಿಲ್ಲಬೇಕಾಗುತ್ತೆ. ಯಾವತ್ತೂ ಮತ್ತೆ ಕೆಳಗೆ ಬೀಳದೇ ಇರೋ ಹಾಗೆ ಎದ್ದು ನಿಂತು ತೋರಿಸ್ಬೇಕು. ಸೊ ಫ್ರೆಂಡ್ಸ್, ಈ ಒಂದು ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಗಿದೆ, ಯೂಸ್ಫುಲ್ ಆಗಿದೆ ಈ ನನ್ನ ಮೋಟಿವೇಶ್ನಲ್ ವಿಡಿಯೋ ಅಂತ ಭಾವಿಸ್ತೀನಿ. ಸೊ ಫ್ರೆಂಡ್ಸ್, ನನ್ನ ಈ ಒಂದು ಮೋಟಿವೇಶ್ನಲ್ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದ್ದರೆ, ಸ್ವಲ್ಪನಾದರೂ ಉಪಯುಕ್ತ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ಸ್ ಮೂಲಕ ತಿಳಿಸಿ, ಶೇರ್ ಮಾಡಿ, ಆದಷ್ಟು ಬೇರೆ ಜನಕ್ಕೆ ಶೇರ್ ಮಾಡಲಿ, ಇನ್ನೂ 4 ಜನಕ್ಕೆ ಒಳ್ಳೆಯದಾಗಲಿ, ಇನ್ನೂ 4 ಜನ ಬೆಳೀಲಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಅದ್ಭುತವಾದಂತಹ ಮೋಟಿವೇಶ್ನಲ್ ವಿಡಿಯೋ ಆಗಿರ್ಬೋದು, ಯೂಸ್ಫುಲ್ ವಿಡಿಯೋ ಆಗಿರ್ಬೋದು, ಮತ್ತೆ ಒಂದು ಒಳ್ಳೆಯ ವಿಡಿಯೋನ ನಿಮ್ಮ ಮುಂದೆ ತರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬೈ ಆ್ಯಂಡ್ ಥ್ಯಾಂಕ್ ಯು.